ಫ್ರೆಂಡ್ಸ್, E20 ಫ್ಯೂಲ್ ಕೇಂದ್ರ ಸರ್ಕಾರ ಒಂದು ಇನಿಷಿಯೇಟಿವ್ ಆಗಿ ಜಾರಿ ಮಾಡಿತ್ತು. E20 ಫ್ಯೂಲ್ ಅನ್ನೋದು ಇದೊಂದು ಪೆಟ್ರೋಲ್. 20% ಇಥೆನಾಲ್, 80% ಪೆಟ್ರೋಲ್. ಈ ಇಥೆನಾಲ್ ಅನ್ನು ಕಬ್ಬು ಮತ್ತು ಮೆಕ್ಕೆಜೋಳ, ಅಕ್ಕಿ, ಅನೇಕ ವಿಧದ ಧಾನ್ಯದಿಂದ ತಯಾರಿಸಲಾಗುತ್ತದೆ. ಮುಖ್ಯವಾಗಿ ಯಥೇಚ್ಛವಾಗಿ ದೊರೆಯುವುದೇನೆಂದರೆ ಕಬ್ಬಿನಲ್ಲಿ ಶುಗರ್ ಮತ್ತು ಸ್ಟಾರ್ಚ್ ರಿಚ್ ಕಂಟೆಂಟ್ ಇರೋದ್ರಿಂದ ಕಬ್ಬಿನಲ್ಲಿ ಬೆಳೀತಾರೆ. ಮೊಲಾಸಿಸ್ ಮೂಲಕ ಪ್ರೊಸೆಸ್ ಮಾಡಿ ಫರ್ಮೆಂಟೇಷನ್ ನಲ್ಲಿ ಡಿಸ್ಟಿಲೇಷನ್ ಮೂಲಕ ಈ ಇಥೆನಾಲ್ ಅನ್ನು ತಯಾರಿಸುತ್ತಾರೆ. 2030ಕ್ಕೆ ದೇಶವಿಡೀ ರೋಲ್ಔಟ್ ಮಾಡಬೇಕಂತ ಪ್ಲಾನ್ ಮಾಡಲಾಗಿತ್ತು, ಟಾರ್ಗೆಟ್ ಹಾಕಲಾಗಿತ್ತು. ಬಟ್ ಈಗ 2020ಕ್ಕೆ ಪ್ರೀಪೋನ್ ಮಾಡಲಾಗಿದೆ. ಇದರ ಲಾಭ ಜನರಿಗೆ ಆಗ್ತಾ ಇಲ್ಲ. ನಿಮ್ಗೆ ಬೇಕೋ ಬೇಡವೋ ನಿಮ್ಮ ವಾಹನಗಳಿಗೆ ಹಾಕಲೇಬೇಕು. ಇದರ ಲಾಭ ಜನತೆಗೆ ಸಿಗ್ತಿಲ್ಲ. ಅದರ ಉದ್ದೇಶ, ಸರ್ಕಾರದ ಉದ್ದೇಶ ಏನಂತ ಹೇಳುತ್ತೆ, ಆಮದನ್ನು ಕಡಿಮೆ ಮಾಡಬೇಕು ಅಂತ ಉದ್ದೇಶ. ಆದ್ರೆ ಇದರ ಲಾಭ ಹೋಗುವುದು ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟರಿ ನಡೆಸುತ್ತಿರುವ ಕೈಗಾರಿಕೆ ಉದ್ಯಮಿಗಳಿಗೆ, ಜನತೆಗೆ ಹೋಗುವುದಿಲ್ಲ. ಅಷ್ಟೇ ಅಲ್ಲ, ಸರ್ಕಾರಿ ಪ್ರಭಾವಿ ಸಚಿವರು ಇಬ್ಬರ ಮಕ್ಕಳು ದೊಡ್ಡ ದೊಡ್ಡ ಶುಗರ್ ಫ್ಯಾಕ್ಟರಿ ರನ್ ಮಾಡ್ತಾ ಇದ್ದಾರೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಇದ್ರ ಹಿಂದಿನ ಲಾಜಿಕ್ ಏನು, ಫಂಡ ಏನು.